ಇನ್ನು ಸೈಡ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಕೆಎಸ್ಆರ್ಟಿಸಿ ಡ್ರೈವರ್ ಒಬ್ಬರಿಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ನಡೆದಿದೆ. ಕೆಎಸ್ಆರ್ಟಿಸಿ ಡ್ರೈವರ್ಗೆ ಚಾಕು ಇರಿತ, ವಾಹನಕ್ಕೆ ಸೈಡ್ ಕೊಡುವ ವಿಚಾರದಲ್ಲಿ ಗಲಾಟೆ ನಡೆದಿದೆ. ಕೆಎಸ್ಆರ್ಟಿಸಿ ಚಾಲಕ ಶಿವಪ್ಪ ಮಡಿವಾಲ್ಗೆ ಈ ಥರ ಚಾಕುವಿನಿಂದ ಇರಿದಿದ್ದಾರೆ. ಎಲ್ಲಿ ಅಂದರೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ನಡೆದಿರೋ ಘಟನೆ. ಭಾಸ್ಕರ್ ರೆಡ್ಡಿ ಎಂಬಾತನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗಾಗಲೇ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಬಸ್ ಡ್ರೈವರ್ಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಏನೋ ವೆಹಿಕಲ್ಗೆ ಸೈಡ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಮುಂದೆ ಹೋಗಿ ಅಡ್ಡ ಹಾಕಿ ಬಸ್ಸನ್ನು ನಿಲ್ಲಿಸಿ ಡ್ರೈವರ್ಗೆ ಚಾಕುವಿನಿಂದ ಇರಿತಾರೆ ಅಂತಂದರೆ ಏನು ಕತೆ ಇದು, ಏನು ಗುಂಡಾಗಿರಿ ಇದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಕೇವಲ ಸೈಡ್ ಕೊಡಲಿಲ್ಲ ಅನ್ನೋದು ಒಂದೇ ಒಂದು ಕಾರಣನ, ಅಥವಾ ಈ ಡ್ರೈವರ್ ಮೇಲೆ ಹಳೆ ವೈಷಮ್ಯ ಏನಾದರೂ ಇತ್ತಾ ಅಂತ? ಅರವಿಂದ್, ಏನ್ ಹೇಳಿದ್ರೆ ಒಂದು ಕ್ಷುಲ್ಲಕ ವಿಚಾರದಲ್ಲಿ ನಡೆದಿರೋದಂತಹ ಘಟನೆ ಇದಾಗಿರುವಂತದ್ದು. ಏನು ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಬಳಿ ಒಂದು ಫ್ಲೈಓವರ್ ಮೇಲೆ ಈ ಘಟನೆ ನಡೆದಿದೆ ಅಂತ ಹೇಳಿ ಭಾಸ್ಕರ್ ರೆಡ್ಡಿ ಎಂಬಾತ ಈತ ಏನು ಒಂದು ಗೂಡ್ಸ್ ವಾಹನದ ಚಾಲಕ ಆಗಿರ್ತಾನೆ. ಏನು ಬಸ್ ಚಾಲಕ ಒಂದು ಸೈಡ್ ಕೊಡ್ಲಿಲ್ಲ ಅನ್ನೋ ವಿಚಾರದಲ್ಲಿ ಅನ್ನೋದು ಮೇಲ್ನೋಟಕ್ಕೆ ಒಂದು ಏನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಈ ವಿಚಾರದಲ್ಲಿ ಆತ ಏಕಾಏಕಿ ಒಂದು ಇಬ್ಬರ ನಡುವೆ ಕೈ ಮೇಲಿಸುವಂತ ಘಟನೆ ಕೂಡ ನಡೆದಿರುವಂತದ್ದು. ಅಲ್ಲಿ ಏನು ಬೈದಾಟ ಕೂಡ ನಡೆದಿದೆ. ಈ ವಿಚಾರದಲ್ಲಿ ಏನು ಕೋಪಗೊಂಡಂತ ಏನು ಗೂಡ್ಸ್ ವಾಹನ ಚಾಲಕ ಬಸ್ ಚಾಲಕನಿಗೆ ಒಂದು ಚಾಕುವಿಂದ ಹಿರಿದಿರುವಂತದ್ದು. ಈ ಸಮಯದಲ್ಲಿ ಸ್ಥಳೀಯರು ಅಲ್ಲಿದ್ದಂತ ಬಸ್ ನಲ್ಲಿದ್ದಂತ ಪ್ರಯಾಣಿಕರು ಅದನ್ನ ವಶಕ್ಕೆ ಪೊಲೀಸರ ವಶಕ್ಕೆ ಹಿಡಿದು ಕೊಟ್ಟಿದ್ದಾರೆ. ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಏನು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಏನು ಚಾಲಕನನ್ನ ಏನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆತ ಗುಣಮುಖ ಆಗ್ತಾ ಇದ್ದಾರೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋದು ಸಹ ವೈದ್ಯರಿಂದ ತಿಳಿದು ಬಂದಿರುವಂತದ್ದು. ಅರವಿಂದ್. ಓಕೆ ಪ್ರಕಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.